ಸ್ವಾಮಿನ ಅನ್ನುವಂಥದ್ದು ಕೂಡ ಕಂಪ್ಲೀಟ್ ರಿಪೋರ್ಟ್ ಅನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಕಂಪ್ಲೀಟ್ ರಿಪೋರ್ಟ್ ಇದು. ಕೊಲೆ ರಹಸ್ಯ, ಯಾವ ರೀತಿಯಾಗಿ ಕೊಲೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು, ರೌಡಿ ಗ್ಯಾಂಗ್ನ ರಾಕ್ಷಸಿ ಕೃತ್ಯದ ಕಂಪ್ಲೀಟ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಿಚ್ಚಿಡುತ್ತೆ. ಕೊಲೆ ಕೇಸ್ನ ಸಂಪೂರ್ಣ ವರದಿ. ಭಯಾನಕವಾಗಿದೆ ಡಿ ಗ್ಯಾಂಗ್ ನಡೆಸಿರುವಂತ ಈ ರಾಕ್ಷಸಿ ಕೃತ್ಯ. ಇದು ಕಿಡ್ನಾಪ್ ಮಾಡಿ ಚಿತ್ರಹಿಂಸೆಯನ್ನ ನೀಡಿ ಕೊಲೆಗೈದಿರುವಂತಹ ಈ ಕೆಡಿ ಗ್ಯಾಂಗ್ ಅಷ್ಟೇ ಅಲ್ಲ, ಎಲೆಕ್ಟ್ರಿಕ್ ಶಾಕ್ ಕೂಡ ನೀಡಿರುವುದು ಕೂಡ ಪತ್ತೆಯಾಗಿದೆ. ವಿಕೃತವಾಗಿ ರೇಣುಕಾಸ್ವಾಮಿಯನ್ನ ಕೊಲೆಗೈದಿದ್ದಾರೆ. ಈ ಗ್ಯಾಂಗ್ ಯಾವ ರೀತಿಯಾಗಿ ವಿಕೃತಿಯನ್ನ ಮೆರೆದಿದ್ದಾರೆ ನೋಡಿ. ಯಾವ ರೀತಿಯಾಗಿ ಕೊಲೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಕರೆಂಟ್ ಶಾಕ್ ಅನ್ನ ಕೂಡ ನೀಡಿರುವಂತದ್ದು, ಅದು ಕೂಡ ಈಗ ಬಯಲಾಗಿದೆ. ಪೊಲೀಸರ ಮುಂದೆ ತಪ್ಪನ್ನ ಒಪ್ಕೊಂಡಿದ್ದಾರೆ ಆರೋಪಿಗಳು. ಕೊಲೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ತುಳಿದು, ಸಿಗರೇಟ್ ಇಂದ ಸುಟ್ಟು, ಕಪಾಲಿಗೆ ಹೊಡೆದು ಬಿಟ್ಟು, ಮರ್ಮಾಂಗಕ್ಕೆ ತುಳಿದು ಬಿಟ್ಟು, ಚಿತ್ರಹಿಂಸೆಯನ್ನ ಕೊಟ್ಟು ರಾಕ್ಷಸಿ ಕೃತ್ಯವನ್ನ ಮಾಡಿದ್ದಾರೆ. ಒಬ್ಬ ಮನುಷ್ಯತ್ವ ಇರುವಂತವರು ಇಂಥ ಕೆಲಸವನ್ನ ಮಾಡಲ್ಲ. ಆದ್ರೆ ಇವರು ಮನುಷ್ಯರೇ ಅಲ್ಲ, ಮನುಷ್ಯ ಜಾತಿಗೆ ಸೇರಿರುವಂತಹ ಮೃಗಗಳು. ಆ ರೀತಿಯಾಗಿ ವರ್ತನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಮತ್ತಿಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಈಗಾಗಲೇ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ವಿಕೃತಿಯನ್ನ ಮೆರೆದಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಡೀಟೇಲ್ಸ್ ಲಭ್ಯವಾಗ್ತಾ ಇರುವಂತದ್ದು. ಆದ್ರೆ ಇವರು ಮನುಷ್ಯ ರೂಪದಲ್ಲಿರುವಂತ ರಾಕ್ಷಸರು ಅಂತ ಗೊತ್ತಾಗ್ತಾ ಇದೆ. ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಸುನೀಲ್? ಎಸ್ ನಿಕೇಶ್, ನಿನ್ನೆ ಅಷ್ಟೇ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಕೂಡ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ಅದಾದ ಬಳಿಕ ಎಲ್ಲ ಆರೋಪಿಗಳನ್ನು ಕೂಡ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳಲಾಗಿರುವಂಥದ್ದು. ಒಟ್ಟು 13 ಆರೋಪಿಗಳು ಸದ್ಯ ಕಾಮಾಕ್ಷಿಪಾಳ್ಯ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಅವರೆಲ್ಲರನ್ನು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಎಲ್ಲರಿಗೂ ಕೂಡ ಒಂದು ಅನುಮಾನ ಇತ್ತು. ಈಗಾಗಲೇ ಹಲವಾರು ದಿನಗಳ ಕಾಲ ದರ್ಶನ್ ಮತ್ತು ಉಳಿದ ಆರೋಪಿಗಳನ್ನು ವಿಚಾರಣೆ ನಡೆಸಿಯಾಗಿದೆ. ಮತ್ತೆ ಕಸ್ಟಡಿಗೆ ತಗೊಳ್ಳುವಂತ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಗತ್ಯ ಏನಿತ್ತು, ಈ ಮುಂದಿನ 5 ದಿನಗಳಲ್ಲಿ ಯಾವ ರೀತಿಯ ಒಂದು ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂಥದ್ದು ಕುತೂಹಲ ಕೂಡ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ಹಲವಾರು ರೀತಿಯ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಆದರೆ ತನಿಖೆಯಲ್ಲಿ ಇನ್ನಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ಅಗತ್ಯ ಇರುವಂಥದ್ದು ಸ್ಪಷ್ಟವಾಗಿ ಕಂಡುಬರುತ್ತೆ. ಯಾಕೆ ಅಂತ ಹೇಳಿದರೆ, ಒಂದು ಮರ್ಡರ್ ಕೇಸ್ ಅಂತ ಬಂದಂತಹ ಟೈಮ್ನಲ್ಲಿ ಆ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಾಕ್ಷ್ಯಗಳು ಬೇಕಾಗತ್ತೆ ಅನ್ನುವಂಥದ್ದು ಪ್ರಮುಖ ಆಗುತ್ತೆ. ನಾಳೆ ದಿನ ಕೋರ್ಟ್ನಲ್ಲಿ ಒಂದು ಮರ್ಡರ್ ಕೇಸ್ ಅದು ಕನ್ವಿಕ್ಷನ್ ಆಗಬೇಕಂದ್ರೆ, ಆ ಹಂತಕ್ಕೆ ಹೋಗ್ಬೇಕಂದ್ರೆ ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳು ಬೇಕಾಗುತ್ತೆ. ಸೊ ಆ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಡಿಜಿಟಲ್ ಡಿವೈಸ್ಗಳು ಅಂದರೆ ಮೊಬೈಲ್ಗಳನ್ನು ರಿಟ್ರೀವ್ ಮಾಡುವಂಥದ್ದು, ಆ ಒಂದು ರಿಟ್ರೀವ್ ಮಾಡಿದಂಥ ಸಂದರ್ಭದಲ್ಲಿ ಸಿಗುವಂಥ ಡಾಟಾಗಳು ತನಿಖೆಗೆ ಪೂರಕ ಆಗುತ್ತೆ. ಮತ್ತೊಂದು ಕಡೆಯಲ್ಲಿ ಸಾಂದರ್ಭಿಕ ಸಾಕ್ಷಿಗಳು ಅಂದರೆ ಕೃತ್ಯ ನಡೆದಂತಹ ಸ್ಥಳದಲ್ಲಿ ಆರೋಪಿಗಳು ಧರಿಸಿದಂತಹ ಬಟ್ಟೆಗಳು, ಅದರಲ್ಲಿದ್ದಂತಹ ರಕ್ತದ ಕಲೆಗಳು ಮತ್ತು ಕೃತ್ಯಕ್ಕೆ ಬಳಕೆ ಮಾಡಿದಂತಹ ವೆಪನ್ಗಳು, ಇವೆಲ್ಲವನ್ನು ಕೂಡ ಜಪ್ತಿ ಮಾಡಿಕೊಂಡು ಅವನ್ನ FSL ಪರಿಶೀಲನೆ ಕೂಡ ಕಳಿಸಬೇಕಾಗುತ್ತೆ. ಸೊ ಆ ಒಂದು ಪ್ರಕ್ರಿಯೆಗಳು ಕೂಡ ನಡೀತಿದ್ದಾವೆ. ಜೊತೆಗೆ ಕೆಲವೊಂದು ಕಡೆಯಲ್ಲಿ ಈ ಒಂದು ಮರ್ಡರ್ ಕೇಸಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಲಿಂಕ್ಗಳು ಮಿಸ್ಸಿಂಗ್ ಆಗಿದ್ದಾವೆ. ಅಂದರೆ ಒಬ್ಬ ಆರೋಪಿ ನೀಡಿದಂಥ ಹೇಳಿಕೆಗೂ ಮತ್ತೊಬ್ಬ ಆರೋಪಿ ನೀಡಿದಂಥ ಹೇಳಿಕೆಗೂ ಕೂಡ ಕೆಲವೊಂದು ವ್ಯತ್ಯಾಸಗಳು ಕೂಡ ಕಂಡು ಬರ್ತಿದ್ದಾವೆ. ಅದೆಲ್ಲವನ್ನು ಕೂಡ ಮ್ಯಾಚ್ ಮಾಡಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಆ ಆರೋಪಿಗಳನ್ನು ಮತ್ತಷ್ಟು ವಿಚಾರಣೆಗೆ ಒಳಪಡಿಸ್ತಾ ಇರುವಂತಹ ತನಿಖಾಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಕೊಲೆಯಾದಂತಹ ಎಕ್ಸಾಕ್ಟ್ಲಿ ಈ ತಾನೇ ಗಮನಿಸ್ತಾ ಇದ್ವಿ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಹೇಗಿತ್ತು ಅಂತ. ಮತ್ತೊಂದು ಕಡೆ ಪೊಲೀಸರ ತನಿಖೆ ಕೂಡ ಚುರುಕಾಗ್ತಾ ಇದೆ. ಈಗ ಆರೋಪಿ ರಘು ನಿವಾಸಕ್ಕೆ ಪೊಲೀಸರ ತಂಡ ಭೇಟಿ ಕೊಟ್ಟಿದ್ದು ಸ್ಥಳ ಮಹಜರಿಗೆ ಮುಂದಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಕೋಟೆನಾಡು ಚಿತ್ರದುರ್ಗಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದು ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಆರೋಪಿ ರಘು ಮನೆಯಲ್ಲಿ ಸ್ಪಾಟ್ ಮಹಜರಾಗ್ತಾ ಇದೆ. ಸಿಪಿಐ ಸುಬ್ರಹ್ಮಣಿ ನೇತೃತ್ವದಲ್ಲಿ ಮನೆಯಲ್ಲಿ ಪಂಚನಾಮೆ ನಡೀತಾ ಇದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರಘು ತಂದಿಟ್ಟಿದ್ದ ಸಾಕ್ಷ್ಯಗಳನ್ನ ಸಂಗ್ರಹಿಸುತ್ತಿದ್ದಾರಂತೆ ಪೊಲೀಸರು. ಹಣ, ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನ ಕೂಡ ಸೀಸ್ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಘು ಪ್ರಮುಖ ಆರೋಪಿ ಕೊಲೆ ಕೇಸ್ನಲ್ಲಿ ಅಂದ್ರೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರಘು ಕೋಟೆನಾಡು ಚಿತ್ರದುರ್ಗದಲ್ಲಿ ದರ್ಶನ್ ಅಭಿಮಾನಿಯ ಜಿಲ್ಲಾಧ್ಯಕ್ಷರಾಗಿದ್ರು. ಇವರ ಮೂಲಕವೇ ನಟ ದರ್ಶನ್ ರೇಣುಕಾ ಸ್ವಾಮಿ ಅವರನ್ನ ಕಿಡ್ನಾಪ್ ಮಾಡಿಸಿದ್ದು.
ಹಾಗಾಗಿ ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಈ ಸ್ಥಳ ಮಹಜರು ಕಾರ್ಯ. ಕಾರಣ ರಘು ನಿವಾಸದಲ್ಲಿ ಒಂದಷ್ಟು ಸಾಕ್ಷ್ಯಗಳನ್ನ ಪತ್ತೆ ಹಚ್ಚಬಹುದು ಅನ್ನೋ ಕಾರಣಕ್ಕೆ ಪೊಲೀಸರು ಮನೆಗೆ ಕರೆದೊಯ್ದು ಸ್ಥಳ ಮಹಜರು ಮಾಡ್ತಾ ಇರುವ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಬಹಳ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ ಮೋಸ್ಟ್ಲಿ ಈ ಸ್ಥಳ ಮಹಜರು. ಕಾರಣ ಪ್ರಮುಖ ಪಾತ್ರ, ಪ್ರಮುಖ ಸ್ಥಾನ ವಹಿಸಿರೋದು ಈ ಕೊಲೆ ಕಿಡ್ನಾಪ್ ಕೇಸ್ನಲ್ಲಿ ರಘು. ಸೊ ಸದ್ಯ ಮನೆಯಲ್ಲಿ ಸ್ಥಳ ಮಹಜರು ಆಗ್ತಾ ಇದೆ, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲಿ ಸ್ಪಾಟ್ ಅಲ್ಲಿ, ಡೀಟೇಲ್ಸ್ ಅನ್ನ ಕೊಡಬಹುದಾ? ಎಸ್ ಶ್ರುತಿ, ಏನು ಹೇಳ್ಬೇಕಂದ್ರೆ ಈಗ ಏನಂದ್ರೆ ಕರ್ನಾಟಕದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿ ಬಾಸ್ ಅಂತ ಹೇಳ್ತಾರೆ. ಆದರೆ ಅದೇ ಡಿ ಬಾಸ್ನ ಅಭಿಮಾನಿಗಳು ಇವತ್ತು ಪೊಲೀಸ್ ಠಾಣೆಯ ಮೆಟ್ಲೇರ್ತಿದ್ದಾರೆ, ಜೈಲಿಗೆ ಹೋಗುವಂಥ ಕೆಲಸಗಳಾಗ್ತಿದೆ. ಯಾಕಂದರೆ ಇವತ್ತು ಆ ಡಿ ಬಾಸ್ ಅಭಿಮಾನಿಗಳಿಗೆ ಈ ರೀತಿಯಾದಂಥ ಒಂದು ಸಂಕಷ್ಟ ತಂದಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಎಲ್ಲ ಅಮಾಯಕ ಒಂದು ಇವರನ್ನು ಬಳಸ್ಕೊಂಡ್ರ, ಎಲ್ಲಂದರೆ ಎಲ್ಲ ಕೂಡ ಇಲ್ಲಿ ಬಳಸ್ಕೊಂಡಿರುವಂಥ ಸುಮಾರು 4 ಜನರ ಫ್ಯಾಮಿಲಿಯ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ. ಯಾಕಂದರೆ ನಾವು ಅನು ಮನೆ ನೋಡ್ತಿರ್ಬೋದು, ಅವನ ಮನೆ ಕೂಡ ಏನು ಹಂಚಿನ ಮನೆ ಇದೆ, ತಾಯಿ ಕೆಲಸಕ್ಕೆ ಹೋಗ್ತಾರೆ, ಮತ್ತು ಅಪ್ಪನಿಗೆ ಏನಂದರೆ ವಯಸ್ಸಾದಂತಹ ತಂದೆ ನಿನ್ನೆ ಏನಂದರೆ ಅದು ಶರಣಾಗತಿ ಆದಂಥ ಸಂದರ್ಭದಲ್ಲಿ ಆತನ ಶರಣಾಗತಿ ಕೇಳಿ ಮೊನ್ನೆ ಅಷ್ಟೇ ಆತನ ತಂದೆ ಕೂಡ ಸತ್ತಿದೆ. ಅಂದರೆ ಇಲ್ಲಿ ಸಂಪೂರ್ಣವಾಗಿ ರವಿ ಆಗಿರ್ಬೋದು, ಜಗ್ಗು ಆಗಿರ್ಬೋದು, ರಘು ಆಗಿರ್ಬೋದು, ಇವರೆಲ್ಲರೂ ಕೂಡ ಬಡ ಕುಟುಂಬದ ಏನು ಕೆಳವರ್ಗದ ಧನ್ಯವಾದಗಳು ವೀರೇಶ್. ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಥ್ಯಾಂಕ್ ಯು.